ನಿಮ್ಮ ಸಂತೋಷಕ್ಕಾಗಿ ಇತರರನ್ನು ಅವಲಂಬಿಸುವುದನ್ನು ನಿಲ್ಲಿಸಿ, ಅಥವಾ ನೀವು ಯಾವಾಗಲೂ ಅವರಿಗೆ ಗುಲಾಮರಾಗಿ ಉಳಿಯುತ್ತೀರಿ. ಸೋಗು ಇಲ್ಲದ ಸಂಬಂಧವೇ ನಿಜವಾದ ಸಂಬಂಧ. ನಿಮ್ಮಲ್ಲಿರುವ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಒಳ್ಳೆಯ ಸಮಯಕ್ಕಾಗಿ ಕಾಯುವುದು ಜೀವನವನ್ನು ಚಿಕ್ಕದಾಗಿಸುತ್ತದೆ. ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧರಾಗಿರುವವರಿಗೆ ಜೀವನದ ಸವಾಲುಗಳು ಬರುತ್ತವೆ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಎಂದಿಗೂ ಸೋಲುವುದಿಲ್ಲ. ಅವರು ಗೆಲ್ಲುತ್ತಾರೆ ಅಥವಾ ಕಲಿಯುತ್ತಾರೆ. ಸಲಹೆಯು ಸೋತವರ ಅನುಭವ ಮತ್ತು ಯಶಸ್ವಿ ವಿಜಯಗಳಿಂದ ಬರುತ್ತದೆ ಮತ್ತು ಆತ್ಮದ ಧ್ವನಿಯು ವ್ಯಕ್ತಿಯನ್ನು ಕಳೆದುಕೊಳ್ಳಲು ಬಿಡುವುದಿಲ್ಲ. ನಿಮಗೆ ಏನಾದರೂ ಬೇಕು ಎಂಬ ಕಾರಣಕ್ಕಾಗಿ ಮಾತ್ರವಲ್ಲದೆ ನಿಮ್ಮಲ್ಲಿರುವುದಕ್ಕಾಗಿ ನೀವು ಕೃತಜ್ಞರಾಗಿರುವ ಕಾರಣಕ್ಕಾಗಿ ಪ್ರಾರ್ಥಿಸಿ. ಒಬ್ಬ ಮನುಷ್ಯನು ಆಗಾಗ್ಗೆ ಅಳುವುದಿಲ್ಲ, ಆದರೆ ಅವನು ಹಾಗೆ ಮಾಡಿದಾಗ ಅವನು ಆಳವಾಗಿ ಅಳುತ್ತಾನೆ ಮತ್ತು ಅವನ ದುಃಖವು ಜಗತ್ತನ್ನು ಅಲುಗಾಡಿಸಬಹುದು. ವಿಶ್ವದ ಅತ್ಯಂತ ಅಮೂಲ್ಯವಾದ ವಿಷಯವೆಂದರೆ ನಂಬಿಕೆ. ಇದು ನಿರ್ಮಿಸಲು ಜೀವಿತಾವಧಿಯನ್ನು ತೆಗೆದುಕೊಳ್ಳುತ್ತದೆ, ಆದರೆ ಕೆಲವೇ ಸೆಕೆಂಡುಗಳಲ್ಲಿ ಕಳೆದು ಹೋಗಬಹುದು. ಸಿಹಿಯಾದ ಜನರು ಜೇನುನೊಣಗಳಂತೆ ಕುಟುಕಬಹುದು. ನಿಮ್ಮ ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಶಕ್ತಿಯನ್ನು ನಂಬಿರಿ. ನಿಮ್ಮ ಸುತ್ತಲಿನ ಗುಂಪು ತಮ್ಮದೇ ಆದ ಕಾರಣಗಳಿಗಾಗಿ ಇರುತ್ತದೆ. ಅವರ ಅಗತ್ಯವನ್ನು ಪೂರೈಸಿದ ನಂತರ ನೀವು ಏಕಾಂಗಿಯಾಗಿ ಬಿಡುತ್ತೀರಿ. ಅನುಭವವು ಸಂದರ್ಭಗಳಿಂದ ಬರುತ್ತದೆ, ವಯಸ್ಸಿನಿಂದಲ್ಲ. ಜನರು ಜೀವಂತವಾಗಿರುವಾಗ ಅವರನ್ನು ಗೌರವಿಸಿ. ಯಾರಾದರೂ ಸತ್ತ ನಂತರ ಅಪರಿಚಿತರು ಸಹ ದುಃಖಿಸುತ್ತಾರೆ. ವಿಧಿಯ ಮೇಲೆ ಹೆಚ್ಚು ಅವಲಂಬಿತರಾಗುವುದು ನಿರಾಶೆಗೆ ಮಾತ್ರ ಕಾರಣವಾಗುತ್ತದೆ. ನಿಮ್ಮ ಕ್ರಿಯೆಗಳನ್ನು ನಂಬಿರಿ ಮತ್ತು ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ನೀವು ಯಾವಾಗಲೂ ಸ್ವೀಕರಿಸುತ್ತೀರಿ. ಗೌರವ ಅಥವಾ ಸಂಪತ್ತಾಗಿದ್ದರೂ ಬೇಡಿಕೆಗಿಂತ ಆಸೆಯನ್ನು ಕಲಿಯಿರಿ. ಇದು ದೃಷ್ಟಿಕೋನದ ಬಗ್ಗೆ ಅಷ್ಟೇ. ಸಮಸ್ಯೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಆದರೆ ನಿಮ್ಮನ್ನು ಬಲಪಡಿಸಲು. ನಿಮ್ಮ ನಗುವಿಗೆ ನೀವೇ ಯಜಮಾನರಾದಾಗ ಯಾರೂ ನಿಮ್ಮನ್ನು ಅಳಲು ಸಾಧ್ಯವಾಗುವುದಿಲ್ಲ. ಯಾರಾದರೂ ನಿಮ್ಮಲ್ಲಿ ಏನನ್ನಾದರೂ ಕೇಳಿದರೆ ಅದನ್ನು ನೀಡಿ, ಏಕೆಂದರೆ ದೇವರು ನಿಮ್ಮನ್ನು ಕೊಡುವವರ ನಡುವೆ ಇರಿಸಿದ್ದಾನೆ, ಭಿಕ್ಷೆ ಬೇಡುವವರಲ್ಲ. ಬುದ್ಧಿವಂತ ವ್ಯಕ್ತಿಯು ತನ್ನ ಮನಸ್ಸನ್ನು ಬಳಸುತ್ತಾನೆ, ಆದರೆ ಮೂರ್ಖನು ತನ್ನ ನಾಲಿಗೆಯನ್ನು ಬಳಸುತ್ತಾನೆ. ನೀವು ಬಡವರಾಗಿದ್ದರೆ ಯಾರೂ ಗಮನಿಸುವುದಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಜನರು ನಗುತ್ತಾರೆ, ಆದರೆ ನೀವು ಯಶಸ್ವಿಯಾದರೆ ಎಲ್ಲರೂ ಅನುಸರಿಸುತ್ತಾರೆ. ನೀವು ಯಾರನ್ನಾದರೂ ನಗಿಸಲು ಸಾಧ್ಯವಾಗದಿದ್ದರೆ ಅವರ ಕಣ್ಣಲ್ಲಿ ನೀರು ತರಲು ನಿಮಗೆ ಯಾವುದೇ ಹಕ್ಕಿಲ್ಲ. ಕೆಲವು ವಿಷಯಗಳು ಹೆಮ್ಮೆಯಿಂದಲ್ಲ, ಆದರೆ ಸ್ವಾಭಿಮಾನದಿಂದ ಉಳಿದಿವೆ. ನಾವು ನಮ್ಮ ಆಲೋಚನೆಗಳಿಂದ ರೂಪುಗೊಂಡಿದ್ದೇವೆ, ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಗಮನವಿರಲಿ. ಪ್ರತಿ ಹೊಸ ಆರಂಭವು ಅನಿಶ್ಚಿತತೆಯನ್ನು ತರುತ್ತದೆ, ಆದರೆ ನೆನಪಿಡಿ, ತೊಂದರೆಗಳನ್ನು ಜಯಿಸಿದ ನಂತರ ಯಶಸ್ಸು ಬರುತ್ತದೆ. ಗೌರವ ಇಲ್ಲದ ಕಡೆ ಹೋಗಬೇಡಿ. ಕೇಳದವರಿಗೆ ವಿವರಿಸಬೇಡಿ. ಪಶ್ಚಾತ್ತಾಪ ಪಡದವರಿಗೆ ಆಹಾರ ನೀಡಬೇಡಿ ಮತ್ತು ಸತ್ಯದ ಮೇಲೆ ಮುಳುಗುವವರನ್ನು ಸಮಾಧಾನಪಡಿಸಬೇಡಿ. ನಿಮ್ಮ ಮಾತಿನಲ್ಲಿ ಬಲವನ್ನು ಇರಿಸಿ, ನಿಮ್ಮ ಧ್ವನಿಯಲ್ಲಿ ಅಲ್ಲ, ಏಕೆಂದರೆ ಬೆಳೆಗಳು ಮಳೆಯಿಂದ ಬೆಳೆಯುತ್ತವೆ, ಗುಡುಗು ಅಲ್ಲ. ನೆನಪಿಡಿ, ಒಳ್ಳೆಯ ಸಮಯವನ್ನು ನೋಡಲು ನೀವು ಕೆಟ್ಟದ್ದನ್ನು ಸಹಿಸಿಕೊಳ್ಳಬೇಕು. ಎಲ್ಲರಿಗೂ ಸೇವೆ ಮಾಡಿ, ಆದರೆ ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬೇಡಿ, ಏಕೆಂದರೆ ನಿಜವಾದ ಮೌಲ್ಯವು ದೇವರಿಂದ ನೀಡಲ್ಪಟ್ಟಿದೆ. ನೀವು ಎಲ್ಲವನ್ನೂ ತ್ಯಾಗ ಮಾಡಿದರೂ ಜಗತ್ತು ನಿಮ್ಮೊಂದಿಗೆ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ನಿಮ್ಮ ಹೃದಯವು ಬಯಸಿದ್ದನ್ನು ಮಾಡಿ, ಜಗತ್ತಿಗೆ ಬೇಕಾದುದನ್ನು ಮಾಡಬೇಡಿ. ಪ್ರಪಂಚದ ಆದ್ಯತೆಗಳು ತ್ವರಿತವಾಗಿ ಬದಲಾಗುತ್ತವೆ. ದುರಹಂಕಾರದ ಬಗ್ಗೆ ಕೆಟ್ಟ ವಿಷಯವೆಂದರೆ ಅದು ನೀವು ತಪ್ಪು ಎಂದು ಅರ್ಥ ಮಾಡಿಕೊಳ್ಳಲು ಎಂದಿಗೂ ಅನುಮತಿಸುವುದಿಲ್ಲ. ಎರಡು ವಿಷಯಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ, ಸಂಪತ್ತು ಮತ್ತು ನೋಟ.
ಬಡತನವು ಬೇಗನೆ ಬರಬಹುದು ಮತ್ತು ಅಪಘಾತದಿಂದಾಗಿ ಮುಖವು ಕ್ಷಣಾರ್ಧದಲ್ಲಿ ಬದಲಾಗಬಹುದು. ನೀವು ಯಾರಿಗಾದರೂ ಎಷ್ಟೇ ತ್ಯಾಗ ಮಾಡಿದರೂ ನೀವು ಅವರಿಗೆ ಉಪಯುಕ್ತವಾಗಿರುವವರೆಗೆ ಮಾತ್ರ ಅವರು ನಿಮ್ಮೊಂದಿಗೆ ಇರುತ್ತಾರೆ. ನೀವು ಇನ್ನು ಮುಂದೆ ಉಪಯುಕ್ತವಲ್ಲದ ಅಥವಾ ತಪ್ಪು ಮಾಡುವ ದಿನ ಅವರು ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮರೆತು ನಿಮ್ಮ ಸ್ಥಾನವನ್ನು ತೋರಿಸುತ್ತಾರೆ. ನಿಮಗಾಗಿ ಸಮಯವಿಲ್ಲದವರಿಗೆ ತೊಂದರೆ ನೀಡಬೇಡಿ, ಏಕೆಂದರೆ ಅವರು ತಮ್ಮ ಜಗತ್ತಿನಲ್ಲಿ ನಿರತರಾಗಿದ್ದಾರೆ ಮತ್ತು ನಿಮ್ಮ ಅಗತ್ಯವಿಲ್ಲ. ಅನೇಕರು ನನ್ನನ್ನು ನಂಬುವುದಿಲ್ಲ ಎಂದು ಹೇಳಿದ್ದಾರೆ, ನಂತರ ನನಗೆ ದ್ರೋಹ ಮಾಡುತ್ತಾರೆ. ಪ್ರತಿಯೊಬ್ಬರೂ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ, ಆದರೆ ಯಾರಾದರೂ ನಿಮಗಾಗಿ ಅಳುತ್ತಿದ್ದರೆ ಅವರನ್ನು ಎಂದಿಗೂ ಬಿಡಬೇಡಿ. ಪ್ರತಿಯೊಬ್ಬರ ಸಂತೋಷವನ್ನು ಬಯಸುವ, ಪ್ರತಿಯೊಬ್ಬರ ಬಗ್ಗೆ ಚೆನ್ನಾಗಿ ಯೋಚಿಸುವ ಮತ್ತು ಎಲ್ಲರ ಬಗ್ಗೆ ಕಾಳಜಿ ವಹಿಸುವ ವ್ಯಕ್ತಿ ಜೀವನದಲ್ಲಿ ಹೆಚ್ಚಾಗಿ ಏಕಾಂಗಿಯಾಗಿ ಕೊನೆಗೊಳ್ಳುತ್ತಾನೆ. ಏನನ್ನು ಮಾಡಲು ಅನರ್ಹರೆಂದು ಪರಿಗಣಿಸಲ್ಪಟ್ಟವರಿಂದ ಜಗತ್ತು ಹೆಚ್ಚಾಗಿ ಬದಲಾಗುತ್ತದೆ. ಒದ್ದೆಯಾದ ಜೇಡಿಮಣ್ಣು ಮರ ಮತ್ತು ಅದರ ಬೇರುಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವಂತೆ ದಯೆಯ ಮಾತುಗಳು ಮಾನವ ಸಂಬಂಧಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತವೆ. ನೀವು ಕಡಿಮೆ ಮಾತನಾಡುತ್ತೀರಿ, ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವಶಾಲಿಯಾಗುತ್ತವೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಕೆಲವೊಮ್ಮೆ ನೀವು ಕುರುಡರಾಗಿರಬೇಕು, ಕೆಲವೊಮ್ಮೆ ಕಿವುಡರಾಗಿರಬೇಕು ಮತ್ತು ಕೆಲವೊಮ್ಮೆ ದೊಡ್ಡ ಹೃದಯದವರಾಗಿರಬೇಕು. ನೀವು ಹೇಳಲು ಏನೂ ಒಳ್ಳೆಯದನ್ನು ಹೊಂದಿಲ್ಲದಿದ್ದರೆ ಮೌನವಾಗಿರುವುದು ಉತ್ತಮ ಆಯ್ಕೆಯಾಗಿದೆ. ಜನರು ಬದಲಾಗುತ್ತಾರೆ, ಕೆಲವರು ಇಂದು, ಕೆಲವರು ನಾಳೆ, ಆದರೆ ಎಲ್ಲರೂ ಅಂತಿಮವಾಗಿ ಬದಲಾಗುತ್ತಾರೆ. ಎಲ್ಲರೂ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಸಿದ್ಧರಾಗಿದ್ದಾರೆ, ಆದರೆ ಕೆಲವರು ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತಾರೆ. ನಮ್ಮ ನ್ಯೂನತೆಗಳನ್ನು ನಾವು ಮಾತ್ರ ನಿವಾರಿಸಬಲ್ಲೆವು, ಬೇರೆಯವರಿಂದ ಸಾಧ್ಯವಿಲ್ಲ, ಏಕೆಂದರೆ ಅವುಗಳ ಲಾಭವನ್ನು ಹೇಗೆ ಪಡೆಯುವುದು ಎಂಬುದು ಎಲ್ಲರಿಗೂ ತಿಳಿದಿದೆ. ಜೀವನ ನಡೆಸುವುದು ಸುಲಭವಲ್ಲ. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ. ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸದಿದ್ದರೆ ನೀವು ತಪ್ಪು ಹಾದಿಯಲ್ಲಿದ್ದೀರಿ ಎಂದರ್ಥ. ಸುಳ್ಳು, ವಂಚನೆ ಮತ್ತು ಮನ್ನಿಸುವಿಕೆಗಳು ತಾತ್ಕಾಲಿಕ ಸಂತೋಷವನ್ನು ತರಬಹುದು, ಆದರೆ ಭವಿಷ್ಯದಲ್ಲಿ ನೀವು ಅದನ್ನು ಪಾವತಿಸುವಿರಿ. ಜನರು ಕಷ್ಟದ ಸಮಯಗಳಲ್ಲಿ ಹಣವನ್ನು ಉಳಿಸಲು ಹೇಳುತ್ತಾರೆ, ಆದರೆ ಸತ್ಯವೆಂದರೆ ಕೃಷ್ಣನನ್ನು ನಂಬಿರಿ ಮತ್ತು ಕಠಿಣ ಸಮಯಗಳು ಎಂದಿಗೂ ಬರುವುದಿಲ್ಲ ಎಂದು ಅವನು ಖಚಿತಪಡಿಸುತ್ತಾನೆ. ಸಮಯವು ನಿಮ್ಮನ್ನು ವಿವಿಧ ರೀತಿಯಲ್ಲಿ ಪರೀಕ್ಷಿಸುತ್ತದೆ, ಆದರೆ ನಿಮ್ಮ ಸಾಮರ್ಥ್ಯಗಳು ನಿಜವಾಗಿಯೂ ಮುಖ್ಯವಾಗಿವೆ. ನಿಮ್ಮನ್ನು ಎಂದಿಗೂ ಇತರರೊಂದಿಗೆ ಹೋಲಿಸಬೇಡಿ, ನೀವು ಇರುವಂತೆಯೇ ನೀವು ಉತ್ತಮರು. ಇಲ್ಲಿ ಯಾರೂ ನಿಜವಾಗಿಯೂ ನಿಮ್ಮವರಲ್ಲ, ಪ್ರತಿಯೊಬ್ಬರೂ ಸ್ವಹಿತಾಸಕ್ತಿಯಿಂದ ಬಳಲುತ್ತಿದ್ದಾರೆ. ಕೊಳವು ತುಂಬಿದಾಗ ಮೀನುಗಳು ಇರುವೆಗಳನ್ನು ತಿನ್ನುತ್ತವೆ, ಕೊಳವು ಒಣಗಿದಾಗ ಇರುವೆಗಳು ಮೀನುಗಳನ್ನು ತಿನ್ನುತ್ತವೆ. ಎಲ್ಲರಿಗೂ ಅವಕಾಶ ಸಿಗುತ್ತದೆ, ನಿಮ್ಮ ಸರದಿಗಾಗಿ ಕಾಯಿರಿ. ಕೆಟ್ಟ ಸಮಯ ಬಂದಾಗ ಬುದ್ಧಿವಂತರು ಸಹ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ಕೆಟ್ಟವರು ಜನರಲ್ಲ, ಆದರೆ ಅವರ ಸಮಯ ಎಂದು ಹೇಳಲಾಗುತ್ತದೆ. ಸರಳ ವ್ಯಕ್ತಿಯ ಕಡೆಗೆ ವಂಚನೆಯು ವಿನಾಶದ ಎಲ್ಲ ಬಾಗಿಲುಗಳನ್ನು ತೆರೆಯುತ್ತದೆ. ನೀವು ಎಷ್ಟೇ ಉತ್ತಮ ಚೆಸ್ ಆಟಗಾರರಾಗಿದ್ದರೂ ಸಮಯ ಎಂದಿಗೂ ನಿಲ್ಲುವುದಿಲ್ಲ. ಇಂದು ಕೆಟ್ಟದಾಗಿದ್ದರೆ ನಾಳೆ ಖಂಡಿತವಾಗಿಯೂ ಉತ್ತಮವಾಗಿರುತ್ತದೆ. ನಿಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸಿ, ನೀವು ನಿಯಂತ್ರಿಸುವುದು ಅಷ್ಟೇ. ತೊಂದರೆಯ ಸಮಯದಲ್ಲಿ ಪ್ರಾಮಾಣಿಕವಾಗಿರಿ, ಸಂಪತ್ತಿನಿಂದ ವಿನಮ್ರರಾಗಿರಿ, ಅಧಿಕಾರದೊಂದಿಗೆ ಸೌಜನ್ಯದಿಂದಿರಿ ಮತ್ತು ಕೋಪಗೊಂಡಾಗ ಶಾಂತವಾಗಿರಿ. ಇದು ಜೀವನ ನಿರ್ವಹಣೆಯ ಮೂಲತತ್ವವಾಗಿದೆ. ಇತರರಿಗೆ ನೋವು ಉಂಟು ಮಾಡುವ ಮೂಲಕ ಗಳಿಸಿದ ಸಂತೋಷವು ಅಲ್ಪಕಾಲಿಕವಾಗಿರುತ್ತದೆ. ನಿಮ್ಮ ಸ್ವಂತ ಟೀಕೆಗಳನ್ನು ಕೇಳುವುದು ನಿರ್ಣಾಯಕವಾಗಿದೆ. ಯಾವಾಗಲೂ ಹೊಗಳಿಕೆಯನ್ನು ಕೇಳುವುದು ನಿಮಗೆ ಎಂದಿಗೂ ಬೆಳೆಯಲು ಸಹಾಯ ಮಾಡುವುದಿಲ್ಲ. ನಿಮಗೆ ಧೈರ್ಯವಿದ್ದರೆ ನಿಮ್ಮ ನೋವಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ.
ನಿಮ್ಮ ನಡವಳಿಕೆಯು ನಿಮ್ಮನ್ನು ವ್ಯಾಖ್ಯಾನಿಸುತ್ತದೆ. ಅನೇಕರು ಒಂದೇ ಹೆಸರನ್ನು ಹಂಚಿಕೊಳ್ಳುತ್ತಾರೆ, ಆದರೆ ಕ್ರಿಯೆಗಳು ವಿಭಿನ್ನವಾಗಿವೆ. ಒಳ್ಳೆಯ ಕಾರ್ಯಗಳ ಹೊರತಾಗಿಯೂ ಜನರು ನಿಮ್ಮ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಇತರರು ಏನು ಹೇಳುತ್ತಾರೆಂದು ನಿರ್ಲಕ್ಷಿಸಿ ಮತ್ತು ಕೆಲಸ ಮಾಡುವುದನ್ನು ಮುಂದುವರಿಸಿ. ಜಗತ್ತು ಅಗತ್ಯಗಳ ಮೇಲೆ ನಡೆಯುತ್ತದೆ. ಜನರು ಚಳಿಗಾಲದಲ್ಲಿ ಸೂರ್ಯನನ್ನು ನಿರೀಕ್ಷಿಸುತ್ತಾರೆ ಮತ್ತು ಬೇಸಿಗೆಯಲ್ಲಿ ಅದನ್ನು ತಿರಸ್ಕರಿಸುತ್ತಾರೆ. ಅಗತ್ಯವಿದ್ದಾಗ ಮಾತ್ರ ನಿಮ್ಮ ಮೌಲ್ಯವನ್ನು ಗುರುತಿಸಲಾಗುತ್ತದೆ. ಸ್ವಾಭಿಮಾನವು ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ. ಸಂಪತ್ತನ್ನು ಗಳಿಸುವುದು ಭೌತಿಕ ವಸ್ತುಗಳನ್ನು ಮನೆಗೆ ತರುತ್ತದೆ, ಆದರೆ ಆಶೀರ್ವಾದವನ್ನು ಗಳಿಸುವುದು ಸಂತೋಷ ಮತ್ತು ಆರೋಗ್ಯವನ್ನು ತರುತ್ತದೆ. ಗಾಳಿಯು ಹವಾಮಾನವನ್ನು ಬದಲಾಯಿಸುವಂತೆ ಪ್ರಾರ್ಥನೆಗಳು ಭೀಕರ ಪರಿಸ್ಥಿತಿಗಳನ್ನು ಬದಲಾಯಿಸಬಹುದು. ನಿಮ್ಮ ಹೃದಯದಲ್ಲಿರುವುದನ್ನು ವ್ಯಕ್ತಪಡಿಸಲು ಧೈರ್ಯ ಮತ್ತು ಇತರರ ಹೃದಯವನ್ನು ಅರ್ಥಮಾಡಿಕೊಳ್ಳುವ ಬುದ್ಧಿವಂತಿಕೆಯನ್ನು ಹೊಂದಿರಿ. ಸಮರ್ಪಣೆ, ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಸಂಬಂಧಗಳು ಮುರಿಯದೆ ಉಳಿಯುತ್ತವೆ. ಯಾವುದೇ ಕಠಿಣ ಪರಿಸ್ಥಿತಿಯಿಂದ ಯಶಸ್ವಿಯಾಗಿ ಹೊರಬರಬಹುದು. ನೀವು ಎಂದಿಗೂ ಪ್ರಾರಂಭಿಸದಿರುವುದನ್ನು ನೀವು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಎಂಬುದು ಖಚಿತವಾಗಿದೆ. ಕಷ್ಟಕರವಾದ ಭಾಗವು ಆಗಾಗ್ಗೆ ಪ್ರಾರಂಭವಾಗುತ್ತದೆ. ಎಂದಿಗೂ ಬಿಟ್ಟುಕೊಡಬೇಡಿ. ಇಂದು ಕಷ್ಟ, ನಾಳೆ ಕೆಟ್ಟದಾಗಿರುತ್ತದೆ, ಆದರೆ ನಾಳೆಯ ಮರುದಿನವೂ ಅದ್ಭುತವಾಗಿರುತ್ತದೆ. ಇಚ್ಛಾಶಕ್ತಿ ಇದ್ದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾದಾಗ ನಿಮ್ಮನ್ನು ಅರ್ಥಮಾಡಿಕೊಳ್ಳಿ. ನಮ್ಮ ದೇಹವು ಕೇವಲ ಧೂಳು, ನಮ್ಮ ಉಸಿರುಗಳು ಎರವಲು ಪಡೆದಿವೆ, ಆದ್ದರಿಂದ ಅಹಂಕಾರಕ್ಕೆ ಏನಿದೆ? ನಾವೆಲ್ಲರೂ ತಾತ್ಕಾಲಿಕ ನಿವಾಸಿಗಳು. ಸಮಸ್ಯೆಗಳು ಜೀವನದ ಭಾಗವಾಗಿದೆ. ತಮ್ಮ ಕಷ್ಟಗಳ ಮೇಲೆ ಹೆಜ್ಜೆ ಹಾಕುವವರು ಗೆಲ್ಲುತ್ತಾರೆ, ಆದರೆ ತೊಂದರೆಗಳನ್ನು ಮುಳುಗಿಸಲು ಬಿಡುವವರು ಸೋಲುತ್ತಾರೆ. ಅನೇಕ ಬಾರಿ ಯಾರೋ ನಮಗೆ ಸಹಾಯ ಮಾಡುತ್ತಿರುವಂತೆ ನಾವು ದೊಡ್ಡ ಕಷ್ಟಗಳನ್ನು ನಿವಾರಿಸುತ್ತೇವೆ ಮತ್ತು ಆ ಕಾಣದ ಶಕ್ತಿಯನ್ನು ನಾವು ದೇವರೆಂದು ಕರೆಯುತ್ತೇವೆ. ನೆನಪಿಡಿ, ಜಗತ್ತು ನಿಮ್ಮನ್ನು ತೊರೆದಾಗ ದೇವರು ನಿಮ್ಮ ಕೈಯನ್ನು ಹಿಡಿದಿದ್ದಾನೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.